Welcome back to channel. ಏನು ಮಾಡ್ತಾ ಇದೆಯಾ ಸರ್? ಇವಾಗಿದ್ದು ಹಾಲು ಏನದು? ಕಾಫಿ ನಾನು ಹಾಲು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಬಿಸ್ಕೆಟ್ ಎತ್ಕೊಂಡು ತಿಂತಿದ್ದೀವಿ. ಹೌದಾ? ಸ್ಕೂಲ್ ಎಷ್ಟು ಗಂಟೆಗೆ ಇರೋದಾ? 9 ಗಂಟೆಗೆ. ಕೈ ನೋವಾಗುತ್ತೆ ಫುಲ್ಲು. ಯಾಕೆ? ನೆನ್ನೆ ಎಫೆಕ್ಟ್. ಹಳ್ಳಿ ರುಚಿ ಮಾಡೋದಕ್ಕೆ ಹೋಗಿ ಕೈ ನೋವು ಮಾಡ್ಕೊಂಡು ಬಂದಿದ್ಯಾ? ಇವತ್ತು ಸಂಕಷ್ಟಿ. ಸೊ ಉಪವಾಸ, ಪೂಜೆ, ನಾರ್ಮಲ್ ವರ್ಕ್ ರೂಟೀನ್ ಅಷ್ಟೇ. ಓಕೆ, ಬೇಗ ರೆಡಿ ಮಾಡಿ. ಹಾಲು ಕುಡಿ ಬೇಗ. ಹಾಲು ಕುಡಿಯಲ್ಲ, ಹಾಲು ಕುಡಿತೀನಿ ಮತ್ತೆ ಬಿಸ್ಕೆಟ್. ಅವ ನಿನ್ನ ಮಗ ಇಲ್ಲೇ ಇದ್ದೇನೆ, ನಿನ್ನ ಪಕ್ಕನೇ. ಹೌದಾ? ನಿನ್ನ ಮಗ ರಾಜಿ ಅಪ್ಪು ಅನ್ಬೇಕು. ಓಕೆ ಅಪ್ಪು, ರೆಡಿ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಸಂಕಷ್ಟಿ ಬೇರೆ. ಮಂಡೇ ರೆಸ್ಟೋರೆಂಟ್ ಕ್ಲೋಸ್ ಇರೋದ್ರಿಂದ ಮಂಡೇ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಇರುತ್ತೆ. ಇವತ್ತು ಸಂಕಷ್ಟಿ ವಾರ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಬೇಗನೆ ಮುಗಿಸಿ ಪಾಪುನ ಸ್ಕೂಲ್ಗೆಲ್ಲ ಕಳಿಸಿ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಇಲ್ಲೇ ಪಕ್ಕದಲ್ಲೇ ದಾಸವಾಳ ಎಲೆನೇ ಕಳ್ಸಕ್ಕೆ ಇಡೋದು. ಸೊ ಹಾಗೆ ಸಂಕಷ್ಟಿ ಅದರಿಂದ ಗರ್ಗೆನೆಲ್ಲ ತೊಗೊಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮಾಲೆ ಹಾಕೋದ್ರಿಂದ ಶಿವಲಿಂಗನೇ ಪೂಜೆ ಮಾಡ್ತಿದ್ದೀವಿ. ಶಿವಲಿಂಗಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡಿಕೊಂಡು ಗಣೇಶನಿಗೂ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಕಟ್ಟಿಂಗೆಲ್ಲ ಇತ್ತು, ಕಟ್ಟಿಂಗೆಲ್ಲ ಮುಗಿಸ್ಕೊಂಡು ಅಪ್ಪುನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಟೈಮ್ ಆಗೇ ಹೋಯಿತು, 12 ಗಂಟೆ. ಸೊ ಅವನ್ನ ಪಿಕಪ್ ಮಾಡಿಕೊಂಡು ಇದು ಅವ್ರ ಸ್ಕೂಲು ಲಾಫ್ ಆ್ಯಂಡ್ ಲರ್ನ್ ಪ್ರೀ ಸ್ಕೂಲ್ ಅಂತ. ಸೊ ಅವನ್ನ ಪಿಕಪ್ ಮಾಡಿಕೊಂಡು ಮನೆಗೆ ಕರ್ಕೊಬರ್ತಾಯಿದ್ದೀನಿ. ಆರತಿ ಮಾಡಬೇಕು. ಆರತಿ ಅಂದರೆ ಬೆಂಕಿ ಹಾಕ್ಬಿಟ್ಟು ಆರತಿ ಮಾಡ್ಬೇಕು ನನಗೆ. ಯಾಕೆ? ಸುಮ್ಮನೆ ನಮ್ಮಪ್ಪ ಪೂಜೆ ಹೋಗಿ ಮಂತ್ರಕ್ಕೆಲ್ಲ ಹೋಗಿ ಬಟ್ಟೆ ಹಾಕೊಂಡು ಬರುತ್ತಲ್ಲ, ಅವಾಗ ಆರತಿ ಮಾಡ್ತೇನೆ. ನಂಗೆ ಮಾತ್ರ ಮಾಡಲ್ಲ. ಅವಾಗ ಮಾಲೆ ಹಾಕಿರ್ತಾರೆ, ಮಾಡ್ತೀನಪ್ಪ. ಆರತಿ ಮಾಡಬೇಕು, ನಂಗೂ ಮಾಡಬೇಕು. ಮಾಡೋ ಅದೇ ಕೆಲಸ. ಬರಲ್ಲ, ಬರ ಮಾಡಮ್ಮ. ಏ ಸುಮ್ಮನೆ ಬಾರಮ್ಮ ಒಳಗೆ. ಬರೀ ಕೈಯಲ್ಲಿ ಮಾಡು. ಬರೀ ಕೈಯಲ್ಲಿ ಮಾಡಲ್ಲ. ಅಯ್ಯಪ್ಪ, ಏನಿವತ್ತು ಹಬ್ಬ? ಇವತ್ತು ಉಪವಾಸ ಇದೆಯಲ್ಲ, ಸ್ಕೂಲಿಂದ ಬಂದಿದ್ದೀನಿ ತಾನೆ. ಇವಾಗ ನಾನೇ ಗೋಧಿ ದೋಸೆ ಮಾಡಲ್ಲ. ಹೌದಾ? ಮಾಡ್ಕೊತ್ಯಾ? ಏನೇನು ಹಾಕೋಬೇಕು ಅಂತ ನನಗೆ ತಿಳಿಸ್ಕೊಡ್ತೀಯಾ? ಓಕೆ, ಡನ್. ನೀರು ಹಾಕ್ಬೇಕಾ? ನೀರು ಹಾಕ್ಬಿಟ್ಟು ಹಿಂಗಿಟ್ಬಿಟ್ಟು 1 kg ಹಾಕ್ಬಿಟ್ಟು. ಎಷ್ಟಿದೆ ಅದು ಗೋಧಿ? 1 kg ಇದೆಯಾ? ಅಮ್ಮ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಇರಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು
ಹಿಂಗೆ ಹಾಕ್ಬಿಟ್ಟು ಏನು ಮಾಡಬೇಕು. ಇವಾಗ ರೆಡಿ ಆಗಿದೆ. ಇವಾಗ ಫಸ್ಟ್ ಬೆಂಕಿ ಇಡಬೇಕು. ಬೆಂಕಿ ಇಡಬೇಕಾ? ಅವಾಗ ಇದು ಆಫ್ ಮಾಡ್ಬಿಟ್ಟು ಇಡಬೇಕು. ಅವಾಗ ಅದಿಟ್ಮೇಲೆ ಅದಿಡಬೇಕು. ಇದಾ? ಅವಾಗ ಒಂದ್ ಸ್ವಲ್ಪ ಬೆಂದಾದ್ಮೇಲೆ ಇದಾಕ್ಬೇಕು. ಡ್ರೆಸ್ ಏನ್ ಮಾಡ್ಕೊ ಬಂದೆ. ನೆಕ್ಸ್ಟ್ ಇವಾಗ ಏನು ಮಾಡೋಣ? ಇದಾಕ್ಬೇಕು. ಆಗ್ತೀಯಾ? ನಾನು ಹೆಲ್ಪ್ ಮಾಡಲಾ? ಆಮೇಲೆ ಒಂದ್ ಸ್ವಲ್ಪ ಒಂದ್ ಕಪ್ಪು ಎಣ್ಣೆ ಹಾಕ್ಬೇಕು. ಒಂದು ಕಪ್ಪು? ಫ್ರೆಂಡ್, ನಾನು ಗೊತ್ತಿ ದೋಸೆ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ and ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮರಿಬೇಡಿ. ಬಾಯ್. ಮಶ್ರೂಮ್. ವಾವ್, ಚೆನ್ನಾಗಿದೆ ಅಲ್ಲ? ಇವಾಗ ಪ್ಲೇಟ್ ತಗೋ. ಹೇಳು. ಇದು ಚೆನ್ನಾಗಿ ತೆಗಿಬೇಡಿ. ಇದು ಚೆನ್ನಾಗಿ ತೆಗೆದ್ರೆ ಇದು ಚಕ ಚಕ ಅಂತ ಆಡ್ತಾ ಇರುತ್ತೆ. ಚೆನ್ನಾಗಿ ಬಂದ್ರೆ ಅವಾಗ ಹಾಕ್ಬೇಕು. ಚೆನ್ನಾಗಿರುತ್ತಾ? ಹೌದು. ಓಕೆ, ಡನ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ವಾವ್, ಚಪಾತಿ ತರ ಉಲ್ಟಾ ಉಲ್ಟಾ ಅಮ್ಮ, ಉಲ್ಟಾ ಹಾಕಮ್ಮ. ವೇಟ್. ಅಕ್ಕ ಸೂಪರ್. ಅಮ್ಮ ಇದ್ರ ಜೊತೆಗೆ ಏನ್ ಗೊತ್ತಾ? ಏನು? ಫೇವ್ರೆಟ್ ತುಪ್ಪಿನಕಾಯಿ. ವಾಟ್ ಇಸ್ ದಟ್? ತುಪ್ಪಿನಕಾಯಿ. ಉಪ್ಪಿನಕಾಯಿ. ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಅಮ್ಮ ಜಾಸ್ತಿ ಹಾಕಮಾಡ್ತೆ. ಅಪ್ಪು, ಟೇಸ್ಟ್ ಮಾಡಿ ಹೇಳು ಅಪ್ಪು, ಹೇಗಿದೆ ಅಂತ. ಸೂಪರ್ ಐತಿ. ಮಜಾ ಮಾಡ್ಕೊಳ್ಳಿ. ತಿಂತಾ ಇದ್ರಿ ಮತ್ತೆ ಮಾಡ್ಕೊಳ್ಳಿ. ತಿಂತಾ ಇದ್ರಿ. ಓಹ್, ಏನಪ್ಪು ಇಷ್ಟೊಂದು ಕ್ಲೀನ್ ಆಗಿಬಿಟ್ಟಿದೆ ಮನೆಯೆಲ್ಲ. ಏನು ಸ್ಪೆಷಲ್ ಇವತ್ತು? ಅಮ್ಮ ಕ್ಲೀನ್ ಮಾಡ್ತು, ನಾನು ನೋಡ್ದೆ. ಇಲ್ಲಮ್ಮ ಜೊತು ಏನು ಮಾಡ್ತಾ ಇದೀಯಾ? ಸಂಕಷ್ಟಿ ಸಂಜೆ ಪೂಜೆಗೆ ನೈವೇದ್ಯ ರೆಡಿ ಮಾಡ್ತಾ ಇದ್ದೀನಿ. ಉಪವಾಸದ ಪ್ರಯುಕ್ತ. ಉಪವಾಸ ಮುಗಿಸೋದು ಯಾವಾಗ ಇನ್ನು ನೀವು? 9 ಗಂಟೆ 10 ಗಂಟೆ. ನೀನು ಉಪವಾಸ ಇದ್ದು, ನಮ್ಮೂ ಉಪವಾಸ. ನಿಮ್ಗೆ ಹೇಳಿದ ನೀವು ಉಪವಾಸ ಇದೆ ಅಂತ. ಆದ್ರೂ ನಮಗೋಸ್ಕರ ಪಾಪ ಯಾಕೆ ತೊಂದರೆ? ನಮಗೂ ಸ್ವಲ್ಪ ಪುಣ್ಯ ಬರಲಿ ದೇವ್ರದು ಅಂತ. ಎಲ್ಲ ಪುಣ್ಯ ನಿಮಗೆ ಬಂದ್ಬಿಟ್ರೆ ಹೆಂಗೆ ಅಂತ. ಹೊರಗಡೆ ಹೋಗ್ತೀರಾ ಬೇಡ ಅಂತ ಅಂದ್ರೆ ತಾನೇ ನಾನು. ಅಪ್ಪು, ನೀನು ಉಪವಾಸ ಇದೆಯಾ ಮಗನೇ? ಹೌದಪ್ಪ. ಏಯ್, ಏನೋ ಬೇರೆ ದೋಸೆ ಏನೋ ಮಾಡ್ದಂತೆ ನೀನು ಇವತ್ತು? ಹೌದು, ದೋಸೆ ಮಾಡಿ ನಾನು ತಿನ್ಬೇಕಾ? ನಾನು ತಿನ್ಬೋದು. ಹಾಂ, ಮತ್ತು ಉಪವಾಸ ಇನ್ನೆಲ್ಲಿ? ಉಪವಾಸ ಅಂದರೆ ಏನು ತಿನ್ನಬಾರ್ದು. ನೀನು ತಿನ್ಬಿಟ್ಟು ಉಪವಾಸನ ಅದು? ಗೋಧಿ ದೋಸೆ ಮಾತ್ರ ತಿನ್ಬೇಕು. ಹಾಂ, ಅದು ಉಪವಾಸನಾ? ಅದು ಉಪವಾಸ. ಅದು ಉಪವಾಸ. ಆಹಾ, ಒಳ್ಳೆ ಪೂಜಾರಿ ನೀನು. ಏನು ಮಾಡ್ತಾ ಇದೆಯಾ ನೈವೇದ್ಯಕ್ಕೆ? ಅವಲಕ್ಕಿ, ಗಣೇಶನಿಗೆ ಪ್ರಿಯವಾದದ್ದು. ಸೂಪರು. ಏನೇನು ಮಾಡಬೇಕು ಇದಕ್ಕೆ? ಅವಲಕ್ಕಿ, ಬೆಲ್ಲ ಅಷ್ಟೇ, ಸಿಂಪಲ್. ಬಾಳೆಹಣ್ಣು ಹಾಕಬೇಕು. ಬಟ್ ಇವನು ನಮ್ಗೆ ಚಿಕ್ಕ ಆಂಜನೇಯ ಬಾಳೆಹಣ್ಣೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಇರೋದ್ರಲ್ಲಿ ಹಾಕಿ ಮಾಡೋದಷ್ಟೇ. ನೆಕ್ಸ್ಟು ಇದಾದಮೇಲೆ ಪೂಜೆ ಆದಮೇಲೆ ದೇವಸ್ಥಾನ
ದೇವಸ್ಥಾನ ಆದಮೇಲೆ ಮತ್ತೆ ಬರಬೇಕು ಅಡುಗೆ ದೇವಸ್ಥಾನ ಆದಮೇಲೆ ಮತ್ತೆ ಬರಬೇಕು ಅಡುಗೆ ಮಾಡಬೇಕು ಅವಾಗ ಊಟ. ಸೊ ರಾತ್ರಿ 10 ಗಂಟೆ ಆಗುತ್ತೆ ಇವತ್ತು ನೀವು ಉಪವಾಸ ಬಿಡಿಸೋದು. ಇನ್ನು ನಿಮ್ಮದು ಡೆಂಟಲ್ ಡಾಕ್ಟರ್ ಹತ್ರ ಬೇರೆ ಹೋಗ್ಬೇಕು ಇವತ್ತು. ನಮ್ಮ ಜ್ಯೋತ್ ಅವರು ತಮ್ಮ ಹಲ್ಲನ್ನು ಮುರ್ಕೊಂಡಿದ್ದಾರೆ. ಅಲ್ಲ, ಮುರಿದಿರೋ ಹಲ್ಲನ್ನ ಉದುರಿಸ್ಕೊಂಡಿದ್ದಾರೆ. ಅಪ್ಪ ಏನಾಯ್ತಪ್ಪ ಅಮ್ಮ ಅಲ್ಲೋ ಅವತ್ತು ನೋಡ್ದಲ್ಲ ನೀನು? ಅಮ್ಮ ಚಾಕ್ಲೇಟ್ ಯಾವಾಗ್ಲೂ ಅಮ್ಮ ಚಾಕ್ಲೇಟ್ ತಿಂತಲ್ಲ, ದಿನ ತಿನ್ನಕ್ಕೆ ಅದೇ ಕೆಲಸ ಅಲ್ಲಿ. ತಿನ್ನಲ್ಲ ಬೆಳಗ್ಗೆ. ಹೇಳಪ್ಪ. ಹಾಂ, ಸ್ಕೂಲಿಂದ ಬಂದ ಚಾಕ್ಲೇಟ್ ಇತ್ತು, ತಿಂದ್ಮೇಲೆ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಮುರಿದೋಗಿತ್ತೆ. ಅಲ್ಲಿ ಮಿಷಿನ್ ಹತ್ರ ಅಲ್ಲಿ ಇಟ್ಟಿದ್ದೆ, ಒಂದು ಕ್ಯಾಪ್ ತರ ಅದು ಹಾಕೊಡೋದಕ್ಕೆ. ಹೌದಾ? ನೀನು ಯಾವ ಡೆಂಟಿಸ್ಟ್ ಆಗ್ಬಿಟ್ಟೆ ನೀನು? ಅಪ್ಪು ನೀನು ದೊಡ್ಡರಾದ್ಮೇಲೆ ಏನಾಗ್ತೀಯಾ? ಡಾಕ್ಟರ್ ಆಗ್ಬಿಟ್ಟು ಅಮ್ಮಂಗೆ ಚೋಜಿ ಕೊಡಲ್ಲ, ಬರೀ ಆಪರೇಷನ್ ಮಾಡ್ತೀನಿ. ಅಬ್ಬಾ ಇವನ ಹತ್ರ ಎಲ್ಲ ಆಪ್ರೇಷನ್ ಯಾಕೆ ಮಾಡಿಸ್ಬಾರ್ದಮ್ಮ ನೀನು? ಸ್ವಲ್ಪ ವರ್ಷ. ಇನ್ನೊಂದು ವಿಷಯ, ಹಾಂ, ನಾನು ನಿಮ್ಗೆ ಇಂಜೆಕ್ಷನ್ ಹಾಕಲ್ಲ, ನಾನು ಬರೀ ನಿಮ್ಗೆ ಆಪರೇಷನ್ ಮಾಡೋದು. ಏನು ಆಪ್ರೇಷನ್ ಮಾಡ್ತೀನಿ ನನಗೆ? ಡೈಲಿ ನಿಮ್ ಕೆಂಪಂದಾಗ ನಿಮ್ಗೆ ಆಪರೇಷನ್ ಮಾಡ್ತೀನಿ, ಮಾತ್ರೆ ಕೊಡ್ತೀನಿ, ನೀರು ಕೊಡ್ತೀನಿ. ಫಸ್ಟ್ ನೀನು ಮಾತ್ರೆ ತಗೋ, ಮೂಗಲ್ಲಿ ಸೋರ್ತಾ ಇದೆಯಲ್ಲ. ಅದಕ್ಕೆ ನಿಮ್ಗೆ ಆಪರೇಷನ್ ಮಾಡ್ತಾರೆ. ನಾನು ಸಿರಪ್ ಹಾಕೊಳ್ಳೋದು ಗೊತ್ತು. ಫಸ್ಟ್ ನಾನು ಡಾಕ್ಟರ್ ಆದ್ಮೇಲೆ ನೀವು ಮಾತ್ರೆ ಕೊಡ್ತೀನಿ. ಫಸ್ಟ್ ನೀವು ಹಾಕೊಂಡು ನೀವು ನಮ್ಗೆ. ಓಕೆ ಡಾಕ್ಟರ್, ಆಯಿತು ಡಾಕ್ಟರ್. ನಿಮ್ಗೆ ಸಿರಪ್ ಹಾಕೊಳ್ಳೋದು ಗೊತ್ತು, ನಮಗೆ ಮಾತ್ರೆ ಕೊಡ್ತೀರ. ಅವೆಲ್ಲ ತಿಂತಾ ಇರೋ ಕೆಮ್ಮು. ಹಾಂ, ವೆದರ್ ಬೇರೆ ಹಿಂಗಿದೆ. ಏನದು ತಿಂತಾ ಇರೋದು? ಹಾಂ, ಪ್ರಸಾದ. ಉಪವಾಸ ಅಂತೆ, ಉಪವಾಸ. ಓಕೆ ಸರಿ, ಬೇಗ ಹಾಗಾದರೆ ನೀವು ಬಂದರೆ ಸ್ವಲ್ಪ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ತಿನ್ಬೋದು ನಾವು. ಓಕೆ, ಎಲ್ಲಪ್ಪ ಹೋಗ್ತಾ ಇರೋದು ದೊರೆ? ನಡೀರಿ. ಯಾವ ದೇವಸ್ಥಾನ? ಎಲ್ಲಿರೋದು ಗಣೇಶನ ದೇವಸ್ಥಾನ? ನಡಿ ಮಗ. ಶಿವ ದರ್ಶನ ಎಲ್ಲ ಆಯಿತಾ? ಇವತ್ತು ದರ್ಶನ ಆಯಿತಾ? ಉಪವಾಸ ಮುಗೀತಾ ಹಂಗೆ? ಪ್ರಸಾದ ಏನು ತಿಂತಿರೋದು ಮನೆ? ಚೆನ್ನಾಗಿದೆಯಾ? ಏನು ಕೇಳ್ಕೊಂಡೆ ದೇವ್ರನ್ನ? ನಾನೇನು ಕೇಳ್ಕೊಂಡಿಲ್ಲ, ಬರೀ ಹಂಗೆ ನಿಂತ್ಕೊಂಡಿದ್ದೆ. ಯಾಕೆ? ನಾನು ಕೇಳ್ದೆ, ನೀವು ನಿಮ್ಮದೇ ಸೌಂಡ್ ಕೇಳಿಸಿದ ನನಗೆ. ನೀನೇನು ಕೇಳ್ಕೊಂಡಮ್ಮ? ಕೇಳ್ಕೊಂಡಿಲ್ಲ ಕಣಮ್ಮ. ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ವಾಪಸ್ ಬರೋದ್ರೊಂದಿಗೆ ಈ ದಿನ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.